ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಸಂಚಿಕೆಯಲ್ಲಿ ದೇವತೆಗಳಿಗೆ ಹರಕೆ ಕಟ್ಟಿದ್ದು ಅದು ತೀರಿಸಲಿಲ್ಲ ಅಂದರೆ ಏನೆಲ್ಲ ಪರಿಣಾಮ ಆಗುತ್ತೆ ಅನ್ನೋ ವಿಚಾರದಲ್ಲಿ ತಿಳಿಸಿದ್ದೆ ನಿನ್ನೆ. ಕೆಲವರು ಮಕ್ಕಳಾಗಿಲ್ಲ ಅಂತ ಹರಕೆ ಕಟ್ಬಿಡ್ತಾರೆ, ಮಕ್ಕಳಾದ ಮೇಲೆ ಏನೋ ಕಾಯಿಲೆ ಬರುತ್ತೆ, ಕಾಯಿಲೆ ಗುಣ ಆಗಲಿ ಅಂತ ಹರಕೆ ಕಟ್ತಾರೆ, ಮಕ್ಕಳು ಓದಲಿ ಅಂತೇಳಿ ಹರಕೆ ಕಟ್ತಾರೆ. ಏನೋ ಒಂದು ಕಾರಣಕ್ಕೋಸ್ಕರ ದೇವರ ಹತ್ರ ಹೋಗಿ ಹರಕೆ ಕಟ್ತಾರೆ. ಹರಕೆ ಅಂದರೆ ಪ್ರಮಾಣ ವಚನ ಮಾಡೋದು ಅಂತ. ದೇವ್ರ ಮುಂದೆ ಪ್ರಮಾಣ ವಚನ ಮಾಡಿ ಅದು ಏನು ಹೇಳಿರ್ತು ಅದು ಕೊಟ್ಟಿಲ್ಲ ಅಂದರೆ ಅದರದ್ದು ಸೈಡ್ ಎಫೆಕ್ಟು ನೀವು ಯಾವ ಮಕ್ಕಳಿಗೆ ಹರಕೆ ಕಟ್ಟಿರೋ ಆ ಮಕ್ಕಳ ಮೇಲೆ ಪರಿಣಾಮ ಬೀರ್ತಾ ಹೋಗುತ್ತೆ. ಈ ವಿಚಾರದ ಬಗ್ಗೆ ನಿನ್ನೆ ಸಂಕ್ಷಿಪ್ತವಾಗಿ ಹರಕೆ ಕಟ್ಟಬೇಕು, ಕಟ್ಟಿದ ಮೇಲೆ ಅದನ್ನು ತೀರಿಸ್ಬೇಕು. ಇಲ್ಲ ಹರಕೆನೇ ಕಟ್ಟಬಾರ್ದು, ಸುಮ್ಮನಿದ್ದು ಬಿಡಬೇಕು. ಹರಕೆ ಕಟ್ಟಿಬಿಟ್ಟು ತೀರಿಸಿಲ್ಲ ಅಂದರೆ ಎಂತಿಂಥ ವಿಚಿತ್ರವಾದ ಘಟನೆ ನಡೀತದೆ ಅಂದರೆ ಮಾಟ ಮಂತ್ರ ತಂತ್ರಗಳು ಸ್ಟ್ರಾಂಗಾಗಿ ನಡೀತದೆ. ಅದ್ರ ವಿಚಾರದ ಬಗ್ಗೆ ನಾನು ನಿನ್ನೆ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಇವತ್ತು ಇನ್ನೊಂದು ಭಾಳ ವಿಶೇಷವಾದಂಥ ಮಾಹಿತಿ ಇವತ್ತಿನ ಒಂದು ಸಂಚಿಕೆಯಲ್ಲಿ. ಕೆಲವರು ಆಣೆ ಇಡ್ತಾರೆ, ದೇವ್ರ ಮೇಲೆ ಆಣೆ ಇಡೋದು, ಗಂಡನ ಮೇಲೆ ಆಣೆ ಇಡೋದು, ಮಕ್ಕಳ ಮೇಲೆ ಆಣೆ ಇಡೋದು, ಯಾವುದೋ ವಿಚಾರದ ಮೇಲೆ ಎಸ್ಕೇಪ್ ಆಗಲಿಕ್ಕೆ ಆಣೆ ಇಟ್ಬಿಡ್ತಾರೆ ತಪ್ಪಿಸ್ಕೊಳ್ಳೋಕ್ಕೆ. ಎರಡನೇದು ಕೋರ್ಟ್ಗಳಲ್ಲಿ ಅಥವಾ ಬೇರೆ ಕಡೆಯಲ್ಲಿ ಪ್ರಮಾಣ ಮಾಡ್ತಾರೆ, ನಾನು ನೋಡಿದ್ದು ನಿಜ, ಇದು ಸುಳ್ಳಲ್ಲ ಅಂಥೇಳಿ ಪ್ರಮಾಣವಾಗಲೂ ಹೇಳ್ತೀನಿ. ನಮ್ಮ ತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಾನು ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಅವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಅಂಥೇಳಿ ಈ ಆಣೆ ಇಡೋದು, ಪ್ರಮಾಣ ಮಾಡೋದು ಭಾಳ ಕಾಮನ್ ಆಗಿಬಿಟ್ಟಿದೆ ಕಲಿಯುಗದಲ್ಲಿ. ಈ ವಿಚಾರದಲ್ಲಿ ನಾನು ಭಾಳಷ್ಟು ವಿಷಯನ ನಿಮ್ಗೆ ಶೇರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಆಣೆ ಇಡೋದು ಅಂದರೆ ಏನು? ಆಣೆ ಇಡೋದು ಅಂತಂದರೆ ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ ನಾನು ಕದ್ದಿಲ್ಲ, ದೇವ್ರ ಮೇಲೆ ಆಣೆ ಹೇಳ್ತೀನಿ, ಯಾವುದೋ ಒಂದು ದೇವ್ರ ಮೇಲೆ ಮಂಜುನಾಥನೋ ಶ್ರೀನಿವಾಸ ಮೇಲೆ ಆಣೆ ಇಟ್ಬಿಡೋದು, ನಾನು ಅದು ಕತ್ಕೊಂಡು ಹೋಗಿಲ್ಲ, ನಾನು ನೋಡೇ ಇಲ್ಲ, ನಾನು ತೊಗೊಂಡೇ ಇಲ್ಲ, ನಾನು ಕೊಟ್ಟೇ ಇಲ್ಲ ಅಂಥೇಳಿ ಆಣೆ ಅಂದರೆ ನಾ ಮಾಡಿರೋ ತಪ್ಪು ಕೆಲಸಕ್ಕೆ ದೇವ್ರನ್ನ ಸಾಕ್ಷಿ ಆಗ್ತಾ ಇರೋದು ಆಣೆ ಅಂತ. ಆಣೆ ಇಡೋದು ಕದ್ದಿದ್ದಾನೆ, ದೇವ್ರ ಮೇಲೆ ನಾನು ಮಂಜುನಾಥ್ ಮೇಲೆ ಆಣೆ ಮಾಡಿ ಹೇಳ್ತೀನಿ ನಾನು ಅದು ಕದ್ದಿಲ್ಲ ಅಂತ ಹೇಳ್ತಾನೆ, ಕದ್ದುಬಿಟ್ಟು ಕದ್ದಿಲ್ಲ ಅಂತಾನೆ. ಮಂಜುನಾಥನ ವಿಟ್ನೆಸ್ ಮಾಡ್ಕೊಂಡ್ಬಿಡ್ತಾನೆ, ಧರ್ಮಸ್ಥಳ ಮಂಜುನಾಥನ. ನಾನು ರಾಘವೇಂದ್ರ ಸ್ವಾಮಿ ಮೇಲೆ ಆಣೆ ಮಾಡಿ ಹೇಳ್ತೀನಿ ನಾನು ಕೊಟ್ಟೇ ಇಲ್ಲ, ಅವರಿಗೆ ಕೊಟ್ಬಿಟ್ಟಿದ್ದಾನೆ, ಸುಳ್ಳು ಹೇಳ್ತಾನೆ, ಆಣೆ ಮಾಡಿ ಹೇಳ್ಬಿಡ್ತಾನೆ. ಯಾವಾಗ ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತಾನೆ ರಾಘವೇಂದ್ರ ಸ್ವಾಮಿ ಮೇಲೆ ಆಣೆ, ರಾಘವೇಂದ್ರ ಸ್ವಾಮಿಗಳು ವಿಟ್ನೆಸ್ ಆಯಿತು ಅವನ ಕೆಲಸಕ್ಕೆ. ಆಣೆ ಇಡೋದು ಕೆಲವರಿಗೆ ಭಾಳ ಈಸಿ ಆಗಿಬಿಟ್ಟಿದೆ, ಭಾಳ ಈಸಿಯಾಗಿ ತೊಗೊಂಡ್ಬಿಡ್ತಾರೆ ಕೆಲವರು. ತಪ್ಪದು. ಯಾವ ದೇವ್ರ ಮೇಲೆ ಆಣೆ ಇಡ್ತೀರೋ ಆ ದೇವರೇ ನಮಗೆ ಪನಿಷ್ಮೆಂಟ್ ಕೊಡೋಕ್ಕೆ ಶುರು ಆಗಿಬಿಡ್ತದೆ. ಪಾಪ ದೇವ್ರಿಗೆ ಗೊತ್ತಿಲ್ಲ ನೀವು ಕದ್ದಿದ್ದು, ನೀವು ಕೊಟ್ಟಿದ್ದು, ತೊಗೊಂಡಿದ್ದು. ಸಮಯ ಬಂದಾಗ ಅಯ್ಯಪ್ಪನ ಮೇಲೆ ಆಣೆ, ಇವು ನನಗೆ ಕೊಡಲೇ ಇಲ್ಲ ಅಂದ್ಬಿಡ್ತಾನೆ. ಅಯ್ಯಪ್ಪನ ಮೇಲೆ ಆಣೆ ಇಟ್ಟು ಸುಳ್ಳು ಹೇಳ್ಬಿಡ್ತೀವಿ, ಎಸ್ಕೇಪ್ ಆಗಿಬಿಡ್ತಾನೆ. ಭಾಳ ವಿಚಿತ್ರವಾದಂಥ ವ್ಯಕ್ತಿಗಳು ಜಗತ್ತಿನಲ್ಲಿದ್ದಾರೆ. ಒಂದು ಸಂದರ್ಭ ನನ್ನ ಪರ್ಸ್ನಲ್ ಲೈಫಲ್ಲಿ ನಡೆದಿದ್ದ ಘಟನೆಗಳು ನಾನು ಅವ್ರಿವ್ರ ವಿಚಾರದಲ್ಲಿ ಹೇಳೋದ್ರ ಬದಲು ನನ್ನ ಪರ್ಸ್ನಲ್ ಲೈಫಲ್ಲಿ ನಡೆದಿದ್ದಂಥದ್ದು. ನಮ್ಮೆಲ್ಲ ಒಂದು ಹೆಂಗಸಿತ್ತು ಹಿಂದೆ, ಆ ಭಾಗ್ಯ ಅಂತ ಒಂದು ಹೆಂಗಸು. ಆ ಬಾಯಿ ಬಿಟ್ಟು ಬರೀ ಸುಳ್ಳು ಆಣೆ ಇಡೋದು, ಬರೀ ಸುಳ್ಳು ಆಣೆ ಇಡೋದು. ನನ್ನ ಬಗ್ಗೆ ಲಕ್ಷ್ಮೀ ಶ್ರೀನಿವಾಸ್ ಸರಿ ಇಲ್ಲ, ಅವನ ಜೊತೆ ಹೋಗಬೇಡಿ, ಅವ್ರ ಸಂಸ್ಥೆಗೆ ಹೋಗಬೇಡಿ, ಶಿರಡಿ ಸಾಯಿ ಭಿಕ್ಷಾ ಕೇಂದ್ರಕ್ಕೆ ಹೋಗಬೇಡಿ ಅಂತೇಳೋದು. ಅವರು ಈ ಭಾಗ್ಯನೂ ಹೆಂಗಸಿಗೆಲ್ಲ ಮಾತಾಡ್ತಿದ್ರು ಅಂತ ನಂತರ ಬಂದು ಹೇಳೋದು. ನಾನು ಕೇಳೋಕ್ಕೆ, ಏನು ನೀನು ಲಕ್ಷ್ಮೀ ಶ್ರೀನಿವಾಸ್ ಸರಿ ಇಲ್ಲ ಅಂತಿಂತೆ, ಶಿರಡಿ ಸಾಯಿ ಭಿಕ್ಷಾ ಕೇಂದ್ರಕ್ಕೆ ಹೋಗಬೇಡ ಅಂತಿಂತೆ, ಅವ್ರ ದೇವಸ್ಥಾನಕ್ಕೆ ಹೋಗಬೇಡ ಅಂತೇಳಿ ನಾನು ಪಾಂಡ್ರಂಗನ ಮೇಲೆ ಆಣೆ ಇಟ್ಟು ಹೇಳ್ತೀನಿ ನಾನು ಹೇಳೇ ಇಲ್ಲ ಅಂದ್ಬಿಡೋದು. ಅವರು ಬೇಕು ಅಂತ ಹೇಳ್ತಾರಾ? ದುಡ್ಡು ಕದ್ಬಿಡೋದು. ಒಂದು ಸಲ ಮನೆ ಒಳಗೆ ದುಡ್ಡು ಕದ್ಬಿಟ್ಟಿದ್ದಾಡ ಆ ಹೆಂಗಸು ಭಾಗ್ಯ ಅಂತೇಳಿ, ಪಾಂಡ್ರಂಗನ ಮೇಲೆ ಪಾದ ಮುಟ್ಟ ಆಣೆ ಇಟ್ಬಿಟ್ಟು ಆಣೆ ಇಡೋದು. ನಮ್ಮ ಹತ್ರ ಬರೋರಿಗೆಲ್ಲ ಲಕ್ಷ್ಮೀ ಶ್ರೀನಿವಾಸ್ ಸರಿ ಇಲ್ಲ, ಹೋಗಬೇಡಿ ನೀವು, ಲಕ್ಷ್ಮೀ ಶ್ರೀನಿವಾಸ್ ತಾಯಿ ಸರಿ ಇಲ್ಲ, ಲಕ್ಷ್ಮೀ ಶ್ರೀನಿವಾಸ್ ಅಕ್ಕ ಸರಿ ಇಲ್ಲ, ಅವ್ರ ತಂಗಿ ಸರಿ ಇಲ್ಲ ಅಂಥೇಳಿ ಎಲ್ಲರ ಹತ್ರನೂ ಹೇಳೋದು. ಆ ವಿಷಯ ನನಗೆ ಗಮನಕ್ಕೆ ಬಂದಾಗ ಕೇಳಿದಾಗ, ನಾವು ದೇವರ ಆಣೆಗೂ ನನ್ನ ಮಕ್ಕಳ ಮೇಲೆ ಆಣೆ ಮಾಡಿ ಹೇಳ್ತೀನಿ ನಾ ಹೇಳಿಲ್ಲ, ದೇವ್ರ ಮೇಲೆ ಅವ್ರ ದೇವ್ರ ಮೇಲೆ ಯಾವುದೋ ಒಂದು ದೇವ್ರ ಮೇಲೆ ಇಟ್ಬಿಟ್ಟು ಆಣೆ ಮಾಡಿ ಹೇಳ್ತೀನಿ, ಅವರೆಲ್ಲ ಹೇಳೋದು ಸುಳ್ಳು, ನೀವು ಅವ್ರು ನಂಬೇಡಿ ಅಂತ ಹೇಳೋದು. ಇವಳು ಈ ಹೆಂಗಸಿಗೆ ಯಾವಾಗ ಇದೇ ಬುದ್ಧಿ, ಸುಳ್ಳು ಹೇಳೋದು, ಹೇಳ್ಬಿಟ್ಟು ಹೇಳಿಲ್ಲ ಅಂತ ಆಣೆ ಇಡೋದು. ಹೀಗೆಲ್ಲ ಆಗ್ತಿದ್ದಾಗೆ ಅವಳು ಹುಟ್ಟು ಬೆಳೆದ ಮನೆ ದೊಡ್ಡ ದರಿದ್ರಕ್ಕೆ ಹೊಟ್ಟೋಗ್ಬಿಡ್ತದೆ. ಹೆಂಗೆ ಆಯಿತು, ಅವ್ರ ತಂದೆ ಭಾಳ ಎಫೆಕ್ಟ್ ಆಯಿತು, ಅವ್ರ ತಾಯಿ ಸತ್ತೋದ್ರು, ಏನೇನೋ
ಬರೀ ಆಣೆ ಇಡೋದು, ಸುಳ್ಳು ಹೇಳೋದು, ಆಣೆ ಇಡೋದು, ಸುಳ್ಳು ಹೇಳೋದು, ಆಣೆ ಇಡೋದು, ಸುಳ್ಳು ಹೇಳ್ಬಿಟ್ಟು ಆಣೆ ಇಟ್ಬಿಡೋದು. ಎಂಥ ಕೆಟ್ಟ ಹೆಂಗಸು ಅಂದರೆ ಮಾತೆತ್ತರು ಸುಳ್ಳು ಆಣೆ ಎಲ್ಲ ನಂಬಬೇಕು. ಲಕ್ಷ್ಮೀ ಶ್ರೀನಿವಾಸ್ ಸರಿಯಿಲ್ಲ ಅನ್ನೋ ಮಟ್ಟಿಗೆ ಆ ರೀತಿ ಪ್ರಚಾರ. ನಮ್ಮ ಮನೇಲೇ ಅನ್ನ ತಿಂದು, ನನ್ನ ಮನೇಲೇ ವಾಸ ಮಾಡಿ, ನಮ್ಮ ದುಡ್ಡೇ ಕದ್ದು, ನಮ್ಮ ಹತ್ರನೇ ಇದ್ದು ಬರೀ ಆಣೆ ಇಡೋದು, ಸುಳ್ಳು ಹೇಳೋದು, ಬಂದವ್ರಿಗೆಲ್ಲ ನಮ್ಮ ಬಗ್ಗೆ ಅಪಪ್ರಚಾರ ಮಾಡೋದು. ಅವನು ಸರಿ ಲಕ್ಷ್ಮೀ ಶ್ರೀನಿವಾಸ್ ಸರಿ ಇಲ್ಲ, ಹಂಗೆ ಹೀಗೆ ಅಂತ. ಆ ಹೆಂಗಸು ಎಂಥ ಪರಿಸ್ಥಿತಿ ಅಂದರೆ ಯಾವ ದೇವರು ಕಾಪಾಡಲ್ಲ. ಅವ್ರ ಮನೆ, ಅವಳು ಹುಟ್ಟಿ ಬೆಳೆದ ಮನೆ ತುಂಬ ತೊಂದರೆ ಆಗ್ತಿದೆ. ಹೋಗ್ತಾ ಹೋಗ್ತಾ ಅದು ಸರ್ವನಾಶ ಆಗಿಬಿಡ್ತದೆ. ನಾವು ಎಷ್ಟು ಸುಳ್ಳು ಹೇಳಿ ಆಣೆ ಇಡ್ತೀವೋ, ಯಾವ ದೇವರು ಪಾಂಡ್ರಂಗ ಮೇಲೆ ಆಣೆ ಇಟ್ಬಿಟ್ಲ ಅವ ಹೆಂಗಸು, ನಾನು ದುಡ್ಡೇ ತೊಗೊಂಡಿಲ್ಲ ಅಂತೇಳಿ. ಮಾತೆತ್ತರು ಸುಳ್ಳು ಆಣೆ ಇಡೋದು, ಮಾತೆತ್ತರು ಮಕ್ಳ ಮೇಲೆ ಆಣೆ ಇಡೋದು. ಮಕ್ಕಳು ವಿದ್ಯಾಭ್ಯಾಸ ಮಾಡೋದಿಲ್ಲ, ಮಕ್ಕಳು ಆರೋಗ್ಯ ಕಮ್ಮಿ ಆಗುತ್ತೆ, ಕಣ್ಣು ದೃಷ್ಟಿ ಅಂತೆ, ಅದಂತೆ ಕಣ್ಣಿನ ದೋಷ ಹೋಗೋದು, ಬುದ್ಧಿ ತೊಂದರೆ ಆಗೋದು, ಹೆಲ್ತಲ್ಲಿ ಇಶ್ಯೂ. ಆ ಮಕ್ಕಳುಗಳಿಗೆ ಗೊತ್ತಿಲ್ಲ, ಆ ಮಕ್ಕಳ ಮೇಲೆ ಆಣೆ ಇಟ್ಟು ಹೇಳೋದು ಭಾಳ ಕೆಟ್ಟ ಒಂದು ನಡವಳಿಕೆ. ಈ ಥರ ದೋಷ ಯಾರು ಸದಾ ಸುಳ್ಳು ಹೇಳಿ ಆಣೆ ಇಡ್ತಾರೋ ಅಂಥವರು ಆರೋಗ್ಯದಲ್ಲೇ ಆಗಲಿ, ವ್ಯಾಪಾರ ವ್ಯವಹಾರದಲ್ಲೇ ಆಗಲಿ ಅವ್ರು ಉದ್ಧಾರ ಆಗಲ್ಲ. ಅವ್ರು ಹುಟ್ಟಿ ಬಾಳಿ ಬದುಕಿದ ಮನೆ ಇದೆಲ್ಲ, ಹುಟ್ಟಿದ ಮನೆ, ತವ್ರ ಮನೆ, ಅಲ್ಲಿ ತುಂಬ ನಷ್ಟ ಆಗ್ತದೆ. ಆಣೆ ಇಡಬಾರ್ದು. ಸುಳ್ಳು ಹೇಳೋದು, ಸುಳ್ಳು ಹೇಳೋದು ಯಾಕೆ? ತಿನ್ನೋದೊಂದು ತುತ್ತು ಅನ್ನಕ್ಕೆ ಇವತ್ತು ನಾಳೆ ಸತ್ತೋಗ್ತೀವಿ. ಅದಕ್ಕೆ ಏನು ಎಷ್ಟೊಂದು ಸುಳ್ಳು ಆಣೆ ಇಡೋದು ದೇವ್ರ ಮೇಲೆ. ಯಾವ ದೇವ್ರು ಹೇಳಿ ಆ ದೇವ್ರ ಮೇಲೆ ಸುಮ್ಮನೆ ಪಟ್ಟಂತ ಆಣೆ ಇಟ್ಬಿಡೋದು. ಈ ಥರ ಆಣೆ ಇಟ್ಟು ದೇವ್ರ ಮೇಲೆ ಆಣೆ ಇಡೋದು, ಇನ್ನೊಬ್ಬರ ಬಗ್ಗೆ ಅಪಪ್ರಚಾರ ಮಾಡಿ ಮಾಡಿ ಕೊನೆಗೆ ಅವ್ರ ಜಾತಕನೇ ಹಳಿಸೋಗ್ಬಿಡ್ತದೆ. ಅದರಿಂದ ಆಣೆ ಇಡೋದು, ಪ್ರಮಾಣ ಮಾಡೋದು ಭಾಳ ಕೆಟ್ಟದ್ದು ಕಲಿಯುಗದಲ್ಲಿ. ಯಾವಾಗ ಒಬ್ಬ ಮನುಷ್ಯ ಹೆಣ್ಣಾಗಲಿ ಗಂಡ ಆಗಲಿ ಆಣೆ ಇಡೋಕ್ಕೆ ಶುರು ಮಾಡ್ತಾನೋ ಅವನ ಅಧೋಗತಿ, ಅವನ ಬೆಳವಣಿಗೆ ಕಮ್ಮಿ ಆಗ್ತಾ ಹೋಗುತ್ತೆ. ಮಾಡಿದ್ದನ್ನು ಒಪ್ಕೋಬೇಕು, ಹೇಳಿದ್ದನ್ನು ಹೇಳಿದ್ದೆ ಅನ್ಬೇಕು, ಕೊಟ್ಟಿದ್ದೆ ಅನ್ಬೇಕು, ತೊಗೊಂಡಿರ್ಬೇಕು ಅಂತ. ಭಾಳ ವಿಚಿತ್ರವಾಗಿ ಅಂತ ಜೀವನ ನಡೆದೋಗ್ಬಿಡುತ್ತೆ ಅವ್ರದ್ದು. ಕೆಲವೊಮ್ಮೆ ಈ ಆಣೆ ಇಡ್ತಾರಲ್ಲ ಸದಾ, ಆ ಆಣೆ ಇಡುವಂಥ ಹೆಂಗಸ ದರ್ಶನ, ಯಾರು ಸುಳ್ಳು ಹೇಳೋದು, ಇನ್ನೊಬ್ಬರ ಬಗ್ಗೆ ಕೆಟ್ಟಾಗ ಅಪಪ್ರಚಾರ ಮಾಡೋದು, ಲಕ್ಷ್ಮೀ ಶ್ರೀನಿವಾಸ್ ಸರಿ ಇಲ್ಲ, ಅವ್ನ ಸಂಸ್ಥೆಗೆ ಹೋಗಬೇಡಿ ಅಂತ ಹೇಳೋದು, ನಮ್ಮ ಮನೇಲಿ ಅನ್ನ ತಿಂದ್ಕೊಂಡು ನಮ್ಮ ಮನೇಲೇ ಇದ್ದು ನಮ್ಮ ದುಡ್ಡೇ ತೊಗೊಂಡು ನನ್ನ ಬಗ್ಗೆ ಬಂದವ್ರಿಗೆಲ್ಲ ಪ್ರಚಾರ ಮಾಡೋದು. ಕಾಫಿ ತಿಂಡಿ ಕೊಟ್ಬಿಟ್ಟು ನಾವು ಇಲ್ದೋದಾಗ ನಮ್ಮ ಬಗ್ಗೆ, ನಮ್ಮ ತಾಯಿ ಬಗ್ಗೆ, ಅಕ್ಕ ತಂಗಿರ ಬಗ್ಗೆ ಪ್ರಚಾರ ಮಾಡೋದು. ಇವ್ರ ಮನೆ ಭಾಳ ಸತ್ಯಹರಿಶ್ಚಂದ್ರ ಅಂಥೇಳಿ, ಇವರು ಸತ್ಯಹರಿಶ್ಚಂದ್ರ ವಂಶದವರು ಅಂಥೇಳಿ ಮಾತೆತ್ತರು ಬರೀ ಸುಳ್ಳು ಆಣೆ. ಯಾವಾಗ ಈ ಥರ ಮಾಡ್ತಿರ್ತಾರೆ ಹೆಂಗಸು, ಆ ನಮ್ಮನೆ ಇರೋ ಹೆಂಗಸು ಆ ಥರ ಮಾಡ್ತಿತ್ತಲ್ಲ, ಅವಳು ಮುಖದರ್ಶನ ಮಾಡೋರಿಗೆಲ್ಲ ತೊಂದರೆ ಆಗೋಕ್ಕೆ ಶುರುವಾಗೋಯ್ತು. ಏನು ದಿನಕ್ಕೂ 2 ಸುಳ್ಳು ಹೇಳಲಿಲ್ಲ ಅಂದರೆ ನಿದ್ದೆ ಬರೋಲ್ಲ, ತಿಂಡಿ ಜೀರ್ಣ ಆಗೋಲ್ಲ. ಯಾವುದೋ ದೇವ್ರ ಮೇಲೆ, ಮಕ್ಕಳ ಮೇಲೆ ಆಣೆ ಇಡಲಿಲ್ಲ ಅಂದರೆ ಆ ಮೈಯೇ ಎತ್ತಲ್ಲ ಅವ್ರಿಗೆ. ಈ ಥರ ಸುಳ್ಳು ಹೇಳೋದು, ಆಣೆ ಇಡೋದು, ಇನ್ನೊಬ್ರಿಗೆ ಅಪಪ್ರಚಾರ ಮಾಡುವಂಥ ವ್ಯಕ್ತಿಗಳ ದರ್ಶನ ಮಾಡಿದ್ರೆ ನಮಗೆ ತೊಂದರೆ ಆಗತ್ತೆ ಅಂತ ಶಾಸ್ತ್ರ ಹೇಳ್ತದೆ. ಯಾರ್ಯಾರು ಆ ಹೆಂಗಸು, ನಮ್ಮನೇಲಿದ್ದಂಥ ಹೆಂಗಸು ಸವಾಸ ಮಾಡಿದ್ರೋ ಅವ್ರಿಗೆ ಯಾರಿಗೂ ಒಳ್ಳೆಯದಾಗಿಲ್ಲ. ಯಾಕೆಂದರೆ ಅವಳು ಸುಳ್ಳು ಹೇಳೋದು, ಆಣೆ ಇಡೋ ಹೆಂಗಸು. ಯಾರೋ ಒಬ್ಬರು ಮೊನ್ನೆ ನಂಗೆ ಸೊಪ್ಪು ಕೇಳ್ತಿದ್ರು, ಈ ಹೆಂಗಸು ಹೋಗಿ ನಮ್ಮ ಹತ್ರ ಬಂದು ಮಾತಾಡ್ತಿದ್ರು ಅಂತ ಹೇಳಿದ್ರು. ನಾನು ಸುಮ್ಮನಾದೆ. ಒಂದ್ಸಲ ಅವರು ಪಟ್ಟಂತ ಎಲ್ಲೋ ಒಂದು ಯಾವುದೋ ಶುಭ ಕಾರ್ಯಕ್ಕೆ ಹೋಗಬೇಕು, ಈ ಹೆಂಗಸು ಯಾವಳು ಆಣೆ ಇಡ್ತಿದ್ದಿಲ್ಲ ಅವಳು ಹೋಗಿ ಅವಳು ಮುಂದೆ ಅವಳ ಮುಂದೆ ದರ್ಶನ ಆಯ್ತಂತೆ. ದರ್ಶನ ಆದ ತಕ್ಷಣ ಅವರು ಒಂದು 10 ಹೆಜ್ಜೆ ಹಾಕಿಲ್ಲ, ಅವರೇ ಕುಸಿದು ಬಿದ್ದು ಜಾರು ಏನೋ ಸ್ಕಿಡ್ಡಾಗಿ ಬಿದ್ದರಂತೆ. ಆಮೇಲೆ ಇಂಥ ಹೆಂಗಸು ದರ್ಶನ ಆದ್ಮೇಲೆ ನನಗೆ ಡ್ಯಾಮೇಜ್ ಆಯ್ತಲ್ಲ ಅಂತ. ಯಾವ ಹೆಂಗಸು ಆಣೆ ಇಡ್ತಾಳೆ, ಸುಳ್ಳು ಹೇಳ್ತಾಳೋ ಅವಳಿಗೆ ಕುಂಕುಮ ಕೊಡಬಾರ್ದು. ಅರ್ಶಿನ ಕುಂಕುಮ ಕೊಟ್ಟರೆ ಅರ್ಶಿನ ಕುಂಕುಮ ಕೊಡೋರಿಗೆ ದರಿದ್ರ ಬರ್ತದಂತೆ, ರೋಗಸ್ಥರಾಗ್ತಾರಂತೆ. ಯಾವ ಆಣೆ ಮತ್ತು ಸುಳ್ಳು ಪ್ರಮಾಣ ಮಾಡೋದು ಈ ಥರ ಇರೋವಂಥವ್ರಿಗೆ ನೀವು ಊಟಕ್ಕೆ ಹಾಕಿದ್ರೆ ಏನೂ ಲಾಭ ಇಲ್ಲ, ಅನ್ನದಾನ ಮಾಡೋ ಲಾಭ ಇಲ್ಲ. ಯಾವ ಹೆಂಗಸು ಆಣೆ ಇಡೋದು, ಸುಳ್ಳು ಹೇಳೋದು ಈ ಥರ ಮಾಡ್ತಾರೋ ಅಂಥವ್ರ ದರ್ಶನದಿಂದ ನಮಗೆಲ್ಲ ಅದೃಷ್ಟ ನಾಶ ಆಗುತ್ತೆ. ಯಾಕೆಂದರೆ ಅವ್ರು ನೆಗೆಟಿವ್ ಎನರ್ಜಿ ಅವರಲ್ಲಿ. ಮಾತೆತ್ತರು ಎಲ್ಲ ದೇವ್ರ ಮೇಲೆ ಆಣೆ ಇಟ್ಬಿಟ್ಟು ಎಲ್ಲ ದೇವರು, ಅವ್ರು ಯಾವ ದೇವಸ್ಥಾನಕ್ಕೆ ಹೋದರೂ ಏನು ಲಾಭ ಇಲ್ಲ. ಅವ್ರು ಏನು ಪೂಜೆ ಮಾಡೋರು, ಯಾಕೆಂದರೆ ಎಲ್ಲ ದೇವ್ರ ಮೇಲೆ ಆಣೆ ಇಟ್ಬಿಟ್ಟು ಮಹಾಪಾಪಿ ಆಗಿಬಿಟ್ಟಿದ್ದಾರೆ. ಪಾಂಡ್ರಂಗನ ಮೇಲೆ ಆಣೆ ಇಟ್ಟು ನಾನು ದುಡ್ಡೇ ತೊಗೊಂಡಿಲ್ಲ ಅಂತ ಮುಟ್ಟೇಳಿದ ಮೇಲೆ ಆ ಪಾಂಡ್ರಂಗವ್ರಿಗೆ ಆಶೀರ್ವಾದನೇ ಮಾಡಲ್ಲ. ಟೈಮ್ ಕೊಡ್ತಾನೆ, ಭಾಳಷ್ಟು ಟೈಮ್ ಕೊಡ್ತಾರೆ. ಎಲ್ಲ ಸುಖನೂ ಕಟ್ ಮಾಡಿಬಿಡ್ತಾನೆ ಭಗವಂತ. ಯಾರು ಈ ಥರ ತಪ್ಪು ಮಾಡ್ತಾರೋ, ಆಣೆ ಇಡೋದು, ಪ್ರಮಾಣ ಮಾಡೋದು,
ಸುಮ್ಮನೆ ಮಕ್ಕಳ ಮೇಲೆ ತಾಲಿ ಮೇಲೆ ಇಟ್ಟು ಪ್ರಮಾಣ ಮಾಡೋದು, ಆಣೆ ಇಡೋದು, ದೇವ್ರ ಮೇಲೆ ಆಣೆ ಇಡೋದು, ಪುಸ್ತಕ ತೊಗೊಂಡು ಆಣೆ ಇಡೋದು, ಇದೆಲ್ಲ ಕೌಂಟ್ ಆಗ್ತದೆ. ಒಂದು ಅಕೌಂಟಲ್ಲಿ ತುಂಬ್ತಾ ಇರ್ತದೆ ಪಾಪದ ಕರ್ಮ. ತುಂಬಿದ ತಕ್ಷಣ ಯಾರ್ಯಾರು ಯಾವ್ಯಾವ ದೇವ್ರ ಮೇಲೆ ಆಣೆ ಇಟ್ಟಿದ್ರೋ ಅದು ಅವಾಗೇನು ಪ್ರಯೋಜನ ಇಲ್ಲ. ಆಗ ನಾಲ್ಗೆನೇ ಸೇದೋಗುತ್ತಂತೆ, ನಾಲ್ಗೆನೇ ಸೇದೋಗ್ಬಿಡುತ್ತಂತೆ. ಅದು ಪಾಪದ ಕೂಡ ತುಂಬುವವರೆಗೂ ವೆಯ್ಟ್ ಮಾಡ್ತಿರ್ತದೆ ಕರ್ಮ. ಯಾರು ಪ್ರಮಾಣ ಮಾಡ್ತಾರೋ ಸುಳ್ಳು ಪ್ರಮಾಣ ಕೋರ್ಟಲ್ಲಿ ಹೋಗಿ ಸುಳ್ಳು ಪ್ರಮಾಣ ಮಾಡೋದು, ಎಲ್ಲರ ಮುಂದೆ ಪ್ರಮಾಣ ಮಾಡೋದು, ಇದಿದೆಯಲ್ಲ ಅದು ಪ್ರಕೃತಿನೇ ವಿಟ್ನೆಸ್ CCTV ಥರ. ಎಲ್ಲರ ಮುಂದೆ ಸುಳ್ಳು ಪ್ರಮಾಣ, ಕೋರ್ಟಲ್ಲಿ ಸುಳ್ಳು ಪ್ರಮಾಣ ಮಾಡಿದ ತಪ್ಪಿಗೆ ಅವ್ರಿಗೇನಾದ್ರು ಮಕ್ಕಳಿದ್ರೆ ಎಫೆಕ್ಟ್ ಆಗುತ್ತೆ, ಇಲ್ಲ ಅವ್ರಿಗೆ ತೊಂದರೆ ಆಗುತ್ತೆ. ಯಾವ ವಿಚಾರದಲ್ಲಿ ಪ್ರಮಾಣ ಮಾಡಿದ್ರೋ ಆ ಸಬ್ಜೆಕ್ಟ್, ಆ ವಿಚಾರದಲ್ಲಿ ಅವ್ರಿಗೆ ತುಂಬ ತೊಂದರೆ ಆಗ್ತದೆ. ಹಾಲು ಕುಡಿದವರೇ ಬದುಕಲ್ಲ, ವಿಷ ಕುಡಿದವ್ರು ಬದುಕ್ತಾರ? ಸತ್ಯ ಹೇಳಿದಂಥ ಹರಿಶ್ಚಂದ್ರನೇ ಬೀದಿಗೆ ಬಂದುಬಿಟ್ಟ, ಸ್ಮಶಾನಕ್ಕೆ ಬಂದುಬಿಟ್ಟ. ಸತ್ಯ ಹರಿಶ್ಚಂದ್ರ ಒಂದು ಸುಳ್ಳು ಹೇಳಿಲ್ಲ ಜೀವನದಲ್ಲಿ. ಅಂಥವನು ಹೆಂಡತಿ ಮಾರ್ಕೊಂಡ, ಮಗನ ಸುಡೋಕ್ಕೆ ಹೋದ. ಕಾಶಿಲಿ ಮಣಿಕರ್ಣಿಕಾ ಘಾಟಲ್ಲಿ ಅವನು ಸ್ಮಶಾನಕ್ಕಾದ. ಅಂಥ ಮಹಾನ್ ಸಾಮ್ರಾಟ್ ಚಕ್ರವರ್ತಿ ಸುಳ್ಳೇ ಹೇಳಿಲ್ಲ, ಆಣೆ ಇಟ್ಟಿಲ್ಲ, ಅಂಥವನು ಸ್ಮಶಾನಕ್ಕೆ ಬಂದುಬಿಟ್ಟ. ಇಂಥವರೆಲ್ಲ ಯಾವ ಲೆಕ್ಕ? ಆದ್ದರಿಂದ ಈ ಸುಳ್ಳು ಹೇಳೋದು, ಆಣೆ ಇಡೋದು, ಸುಳ್ಳು ಪ್ರಮಾಣ ಮಾಡೋದು, ಇದೆಲ್ಲ ನಮಗೆ ರಿವರ್ಸ್ ಆಗುತ್ತೆ ವಿನಃ ಬೇರೆಯವ್ರಿಗೇನು ಲಾಭ ಇಲ್ಲ. ಈ ಆಣೆ ಇಡೋದು ಇದೆಯಲ್ಲ, ಅದು ಏನಾದರೂ ನೀವು ಕೆಟ್ಟ ಗಳಿಗೆಯಲ್ಲಿ, ಕೆಟ್ಟ ಲಗ್ನ ಮುಹೂರ್ತದಲ್ಲಿ ತಪ್ಪಾಗಿ ಆಣೆ ಇಟ್ಟುಬಿಟ್ಟು ಸುಳ್ಳು ಹೇಳ್ಬಿಟ್ಟ ಅಂದರೆ ಹೆಂಗೆ ನಡೀತದೆ ಗೊತ್ತಾ? ಮೇಲೆ ಎದ್ದೊಳಕ್ಕೆ ಆಗಲ್ಲ, ಮಂಚದ ಮೇಲೆ ಮಲ್ಕೊಳ್ಬೇಕು, ಅಲ್ಲೇ ಮಲಮೂತ್ರ ವಿಸರ್ಜನೆ ಮಾಡಬೇಕು, ಆ ಲೆವೆಲಿಗೆ ತಂದು ಇಟ್ಬಿಡ್ತದು. ಅದು ಕಾಯ ವಾಚ ಮನಸ. ಕಾಯ ಅಂದರೆ ದೇಹದಿಂದ ಮಾಡಿದಂಥ ಕರ್ಮ, ಕೈಯಲ್ಲಿ ಕಾಲಲ್ಲಿ ಮಾಡಿದಂಥ ಕರ್ಮ. ವಾಚ ಅಂದರೆ ಮಾತು, ಸುಳ್ಳು ಆಣೆ ಇಡೋದು ಮಾತಿನಲ್ಲಿ. ಮನಸ್ಸಲ್ಲೇ ನಿಂದನೆ ಮಾಡೋದು, ಮನಸ್ಸಲ್ಲೇ ಚಿಂತೆ ಮಾಡೋದು. ಈ ರೀತಿ ಇದ್ದಾಗ ಕಾಯ ವಾಚ ಮನಸ್ಸ 3 ದೋಷಗಳು ಮನುಷ್ಯನ ಮಂಚ ಹಿಡಿಸ್ಬಿಡ್ತದಂತೆ, ಮಂಚದ ಮೇಲೆ ಮಲಗಿಸ್ಬಿಡ್ತಂತೆ. ನನ್ನ ಒಬ್ಬರು ಕ್ಲಾಸ್ಮೇಟ್ ಒಬ್ಬರಿದ್ದರು, ನಾನು ಇಂಜಿನಿಯರಿಂಗ್ ಮಾಡುವಾಗ. ಬರೀ ಸುಳ್ಳು. ನಮ್ಮ ದೇವರಾಣಗೂ ನಮ್ಮ ತಾಯಿಗೆ ಹುಷಾರಿಲ್ಲ, ಅದಕ್ಕೆ ಬರೋಕ್ಕಾಗಲಿಲ್ಲ ಅಂತ ಕಾಲೇಜಿಗೆ ಸುಳ್ಳು ಹೇಳೋದು. ನಮ್ಮ ದೇವರಾಣಗೂ ಯಾವುದೋ ಒಂದು ದೇವ್ರ ಹೆಸರು ಆಣೆ ಇಟ್ಬಿಟ್ಟು ನನಗೆ ಓದೋಕ್ಕಾಗಿಲ್ಲ, ಅದಕ್ಕೆ ನನಗೆ ಹಿಂಗೆ ಅಂತೇಳಿ ಏನೋ ವಿಚಿತ್ರ ಕಾಲೇಜಲ್ಲಿ ಬರೀ ಸುಳ್ಳು ಹೇಳಿ ಅವ್ನು ಮಾರ್ಕ್ಸ್ ಹಾಕ್ಸ್ಕೊಳ್ಳೋದು, ಸುಳ್ಳು ಹೇಳೇ ನಡೀತಾ ಇತ್ತು. ಅವ್ನು ಹೆಂಗೆ ಹಂಗಂಗೆ ನಡೆದೋಯ್ತು. ತಾಯಿ ಸತ್ತೋದ್ಲು, ಅಪ್ಪ ಸತ್ತೋಗ್ಬಿಟ್ರು. ಅಮ್ಮನ ಮೇಲೆ ಆಣೆ ಇಟ್ಟು ಅಮ್ಮ ಸತ್ತೋದು, ತಂದೆ ಮೇಲೆ ಆಣೆ ಇಟ್ಟು ತಂದೆ ಸತ್ತೋದ. ಅವ್ನು ವಿದ್ಯೆನೇ ಹತ್ತಲಿಲ್ಲ. ಯಾವ ಪುಸ್ತಕ ತೊಗೊಂಡು ಅವ್ನಿಗೆ ಓದಿದ್ರು ವಿದ್ಯೆ, ಪುಸ್ತಕದ ಮೇಲೆ ಆಣೆ ಇಡ್ತಿದ್ದ. ಅವ್ರು ದೇವ್ರ ಮುಂದೆ ಹೋಗಿ ಪ್ರಮಾಣ ಮಾಡಿಬಿಟ್ಟ, ಕದ್ದಿಲ್ಲ ಅಂಥೇಳಿ. ಅವನಿಗೆ ಭಾಳ ಎಫೆಕ್ಟ್ ಆಯ್ತು. ಇವತ್ತು ಪಾಪ ಚೇತರಿಸ್ಕೊಳ್ಳೋಕ್ಕಾಗಿಲ್ಲ. ನನಗೂ ಒಂದು ಸಲ ನೋಡಿದ್ರೆ ಅಯ್ಯೋ ಅನಿಸುತ್ತೆ. ನಮ್ಮ ಇಂಜಿನಿಯರಿಂಗ್ ಕ್ಲಾಸ್ಮೇಟ್ ನನ್ನ ಜೊತೆ ಓದುವಾಗ ಈ ಆಣೆ ಇಡೋದು, ಸುಳ್ಳು ಹೇಳೋದು, ಪ್ರಮಾಣ ಮಾಡೋದು ಭಾಳ ಕಷ್ಟ. ಕೋರ್ಟಲ್ಲೆಲ್ಲ ಪೊಲೀಸರ ಮುಂದೆ ಪ್ರಮಾಣ ಮಾಡ್ತಾರೆ, ಸುಳ್ಳು ಹೇಳ್ತಾರೆ. ಇದೆಲ್ಲ ಹೆಂಗೆ ಎಫೆಕ್ಟ್ ಆಗೋದು ಗೊತ್ತಾ? ಆ ಸಮಯಕ್ಕೆ ನಿಮಗೆ ಹಿತ ಅನಿಸ್ಬೋದು, ಅದು ಆ ಮುಹೂರ್ತ ಕಳೆದ ಮೇಲೆ ಸಿಕ್ಕಾಕೊಂಡ್ಬಿಡ್ತೀರಿ. ನೋಡಿ, ಧರ್ಮ ಬಿಟ್ಟರು ಕರ್ಮ ಬಿಡಲ್ಲ. ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಹಿಂದೂ ಧರ್ಮ ಸರಿ ಇಲ್ವಾ, ಮುಸ್ಲಿಂ ಧರ್ಮಕ್ಕೆ ಹೋಗಿ. ಮುಸ್ಲಿಂ ಧರ್ಮ ಸರಿ ಇಲ್ವಾ, ಕ್ರಿಶ್ಚಿಯನ್ ಧರ್ಮಕ್ಕೆ ಹೋಗಿ. ಕ್ರಿಶ್ಚಿಯನ್ ಧರ್ಮ ಸರಿ ಇಲ್ವಾ, ಸಿಖ್ ಧರ್ಮಕ್ಕೆ ಹೋಗಿ, ಜೈನ್ ಧರ್ಮಕ್ಕೆ ಹೋಗಿ, ಯಾವ ಧರ್ಮಕ್ಕಾರ ಹೋಗಿ. ಯಾವ ಧರ್ಮಕ್ಕೆ ಹೋದ್ರೂ ಕರ್ಮ ಮಾತ್ರ ತಪ್ಸೋಕ್ಕೆ ಸಾಧ್ಯ ಇಲ್ಲ. ನೀವೇನು ಆಡಿದ್ರಿ, ಕಾಯ ವಾಚ ಮನಸ, ನೀವೇನು ಮಾತಾಡಿದ್ರಿ, ಈ 3 ಯಾವಲೋದು ಧರ್ಮದ ಹೇಟು ತಪ್ಪಿಸ್ಕೊಂಡ್ರು ಕರ್ಮದ ಹೇಟು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಭಾಳ ಕಷ್ಟ ಇದೆ. ಅದರಿಂದ ಯಾರು ಈ ಸುಳ್ಳು ಆಣೆ ಇಡ್ತಾರಲ್ಲ, ಈ ಸುಳ್ಳು ಆಣೆ ಇಟ್ಟು ನಮ್ಮನೇಲಿ ಇರ್ತಲ್ಲ ಒಂದು ಹೆಂಗಸು ಭಾಗ್ಯ ಅಂತ, ಅವಳು ಮುಖ ದರ್ಶನ ಮಾಡಿದವ್ರಿಗೆಲ್ಲ ತೊಂದರೆ ಆಗಿದೆ. ಅವಳ ಜೊತೆಲಿದ್ದವ್ರಿಗೆಲ್ಲ ಲಕ್ಕು ಹೊಡೆದ್ಬಿಡ್ತು. ಮತ್ತು ಅವ್ರ ಜೊತೆಲಿದ್ದವ್ರು ಮನೆ ಎಲ್ಲ ಮಾರ್ಕೊಂಡು ಹೋದ್ರು. ಅವ್ರಿಗೆ ಯಾರ್ಯಾರು ಅವಳ ಜೊತೆ ಅವ್ಳ ಸವಾಸ, ಅವಳು ಕೊಟ್ಟಿದ್ದು ತಿಂದಿದ್ದು, ಅವಳು ಕೊಟ್ಟಿದ್ದು ಕುಡ್ದಿದ್ದು, ಅವಳ ಜೊತೆಲೇ ಇದ್ದವ್ರಿಗೆಲ್ರಿಗೂ ರೋಗ ನಷ್ಟ ಬಾಧೆ ಎಲ್ಲ ಆಗೋಗ್ಬಿಟ್ಟಿದೆ. ಭಗವಂತ ಅಲ್ಲೇ ತೋರಿಸ್ತಾನೆ. ಯಾಕೆಂದರೆ ಮುಳ್ಳಿದ್ರು ಗುಲಾಬಿ ಸೂಕ್ಷ್ಮವಾಗಿ ಬೆಳೆಯುತ್ತೆ. ಹಾಗೆ ಇವೆಲ್ಲ ನಮ್ಮ ಜೀವನದಲ್ಲಿ ಭಾಳಷ್ಟು ಏಳಿಗೆ ಆಗುತ್ತೋ ಇಲ್ವೋ ಅನ್ನೋದನ್ನು ತೋರಿಸ್ಕೊಡುತ್ತೆ. ಆಣೆ ಇಡೋದು, ಸುಳ್ಳು ಪ್ರಮಾಣ ಮಾಡೋದು. ನಾವು ತಿನ್ನೋ ಒಂದು ತುತ್ತನ್ನು ನಾವಂತೂ 100, 200, 500, 1000 ವರ್ಷ ಬದುಕಲ್ಲ.
ಬದುಕಿರೋ ಅಷ್ಟು ಯಾವ ಋಣ ಬಾಧೆ ಇರಬಾರ್ದು, ಯಾವ ಕರ್ಮನೂ ಕೂಡ ಜೊತೆಲಿ ತಗೊಂಡು ಹೋಗಬಾರ್ದು. ಏಕೆಂತಂದರೆ ನಾವು ಗಳಿಸಿದ ಆಸ್ತಿ ಜೊತೆಗೆ ಬರಲ್ಲ, ನಾವು ಹಾಕ್ಕೊಂಡಿದ್ದು ಒಡವೆ ಬರಲ್ಲ, ಉಟ್ಕೊಂಡಂಥ ಬಟ್ಟೆಗಳು ಬರಲ್ಲ, ಕಟ್ಟಿದಂಥ ಮನೆ, ಸೈಟು, ಬಂಗ್ಲೆ ಯಾವುದೂ ನಮ್ಮ ಜೊತೆ ಬರಲ್ಲ. ಬರೋದೇನು, ನಾವು ಎಷ್ಟು ಒಳ್ಳೇದು ಮಾಡಿದ್ದೀವಿ ಅಂತ ರೆಕಾರ್ಡ್ ಆಗುತ್ತೆ ಆತ್ಮದಲ್ಲಿ. ಎಷ್ಟು ಕೆಟ್ಟು ಮಾಡಿದ್ದೀವಿ ಅಂತ, ಎಷ್ಟು ಕೆಟ್ಟು ಮಾಡಿರೋ ತಕ್ಕಂಥ ಜನ್ಮಗಳಾಗ್ತಾ ಹೋಗುತ್ತದೆ. ಒಳ್ಳೆ ಪುಣ್ಯ ಕೆಲಸ ಆಯ್ತು, ಪುಣ್ಯ ಗಳಿಸ್ಕೊಂಡು ಹೋದರೆ ಭಗವಂತನ ಸ್ಥಾನದಲ್ಲಿ ವಾಸ ಮಾಡುವಂಥ ಯೋಗ ಸಿಗುತ್ತೆ, ಮುಕ್ತಿ ಅಥವಾ ಮೋಕ್ಷ. ಇಲ್ಲಿ ಆಣೆ ಇಟ್ಟವರಲ್ಲಿ ಮಾಟ ಮಂತ್ರ ತಂತ್ರ ಹೆಂಗೆ ನಡೀತೋ ಅದು ಎರಡಷ್ಟು ನಡೀತದೆ, ಆಣೆ ಇಡೋದು, ಪ್ರಮಾಣ ಮಾಡೋದು. ಆದ್ದರಿಂದ ಅವರಿಗೆ ಜಾತಕದಲ್ಲಿ ಏನು ದೋಷ ಇಲ್ಲ. ಮೆಡಿಕಲ್ ರಿಪೋರ್ಟಲ್ಲೂ ನಾರ್ಮಲ್ ಇದೆ, ಆದರೆ ಆಣೆ ಹಿಡಿದು ಆಣೆ ಇಟ್ಟು ಸುಳ್ಳು ಹೇಳಿ ಪ್ರಮಾಣ ಮಾಡಿದ್ದಕ್ಕೆ 108 ಸಮಸ್ಯೆಗಳು, 108 ಕಾರ್ಯಗಳು ಬರ್ತದೆ. ಇದು ಒಂದು ಸೈಡ್ ಎಫೆಕ್ಟ್ ಆಣೆದು ಮತ್ತು ಪ್ರಮಾಣ ಮಾಡೋದ್ರಿಂದ. ನೀವೇನು ಪ್ರಮಾಣ ಮಾಡಿರ್ತಾರೋ ಆ ಪ್ರಮಾಣ ಆ ಸಂದರ್ಭದಲ್ಲಿ ಬಿಡುಗಡೆ ಮಾಡ್ಬೋದು. ನೀವೇನು ಆಣೆ ಇಟ್ಟು ಇದ್ದು ಆ ಸಂದರ್ಭದಲ್ಲಿ ಬಿಡುಗಡೆ ಆಗಿರ್ಬೋದು, ರಿಲೀಫ್ ಸಿಕ್ಕಿರ್ಬೋದು. ಅದೇನಿದೆ ಅದೆಲ್ಲ ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಮೇಲೆ ನಡೆದೋಗುತ್ತೆ. ಇದು ಬೇಕಾ? ನೀವು ಆಣೆ ಇಟ್ಟು ನೀವು ಸುಳ್ಳು ಹೇಳ್ಬಿಟ್ಟು ಪ್ರಮಾಣ ಮಾಡಿ ಪಾಪ ಆ ಮಕ್ಕಳು ಮೊಮ್ಮಕ್ಕಳೆಲ್ಲ ಅನುಭವಿಸೋ ಪಾಪ ಅವಕ್ಕೇನು ಗೊತ್ತು. ಅದರಿಂದ ನೀವೇನು ಆಣೆ ಇಟ್ಟು ಸುಳ್ಳು ಹೇಳಿ ಪ್ರಮಾಣ ಮಾಡ್ತೀರೋ ನಿಮಗೆ ಬಿಡುಗಡೆ ಮಾಯಿತು ಅಂತ ಮಜಾ. ಓ ಆಣೆ ಇಟ್ಬಿಟ್ಟು ಗೆದ್ದುಬಿಟ್ಟೆ, ಆಣೆಯಿಂದ ನಾನು ತಪ್ಪಿಸ್ಕೊಂಬಿಟ್ಟೆ, ಪ್ರಮಾಣ ಮಾಡಿ ನನಗೆ ಕೋರ್ಟಿಂದ ಬಂದುಬಿಟ್ಟೆ, ನಾನು ಆಣೆ ಇಟ್ಟು ಪ್ರಮಾಣ ಮಾಡಿ ನಾನು ಈ ಕೇಸ್ ಗೆದ್ದುಬಿಟ್ಟೆ ಅಂದರೆ ಅದೆಲ್ಲ ದೊಡ್ಡದು, ಮೇಲೊಬ್ಬಿದ್ದಾನೆ, ಅವನು ಒಪ್ಸ್ಬೇಕು ನೀವಲ್ಲಿ. ಆಗ ನೀವು ಬಿಡುಗಡೆ ಆದ್ರಿ, ನಿಮ್ಮ ಕಣ್ಣು ಮುಂದೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳೆಲ್ಲ ಸಫರ್ ಪಟ್ಬಿಡ್ತಾರೆ. ಭಾಳ ಕಷ್ಟ. ನಾ ಹೇಳಿದ್ರೆ ನಮ್ಮ ಮನೇಲಿ ಒಂದು ಹೆಂಗಸು ಭಾಗ್ಯ ಅಂತೇಳಿ, ಅವರಪ್ಪನ ಕಣ್ಣು ಹೊಟ್ಟೋಯ್ತು, ಕಾಲು ಹೊಟ್ಟೋಯ್ತು, ಅವರಮ್ಮ ಸತ್ತೋಗ್ಬಿಟ್ರು. ಅವ್ರ ಮನೆ ಎಂಥದ್ದು ಅಂದರೆ ಎಲ್ಲ ಇದ್ದು ಅನುಭವಿಸೋಕ್ಕೆ ಯೋಗ ಇಲ್ಲ. ಆ ಲೆವೆಲ್ಗೆ ನಾವು ಎಷ್ಟು ಆಣೆ ಇಡ್ತೀವೋ, ಎಷ್ಟು ಸುಳ್ಳು ಹೇಳ್ತೀವೋ, ನಮ್ಮ ಜನ್ಮ ಕೊಟ್ಟಂಥ ತಂದೆ ತಾಯಿಗಳಿಗೂ ಎಫೆಕ್ಟ್ ಆಗಿಬಿಡ್ತದೆ. 2 ಕಂಡೀಷನ್ ನಾನು ಇವತ್ತು ಹೇಳ್ತೀನಿ ಎಲ್ರಿಗೂ. ಅಪ್ಪ ಅಮ್ಮಂದಿರು ಎಷ್ಟು ಒಳ್ಳೇದು ಮಾಡ್ತಾರೋ, ಎಷ್ಟು ದಾನ ಮಾಡ್ತಾರೋ, ಎಲ್ರಿಗೂ ಒಳ್ಳೇದು ಮಾಡಿಕೊಂಡು ತಾವು ಒಳ್ಳೇದು ಮಾಡ್ಕೋತಾರೋ ಅಂಥ ತಂದೆ ತಾಯಿಗೆ ಹುಟ್ಟಂಥ ಮಕ್ಕಳಿಗೆ ಅವ್ರು ಏನೇ ಕೆಟ್ಟ ಕೆಲಸ ಮಾಡಿದ್ರು ಒಳ್ಳೇದಾಗ್ತಿರ್ತದೆ. ಅಪ್ಪ ಅಮ್ಮ ಎಷ್ಟು ಒಳ್ಳೇದು ಮಾಡ್ತಾರೋ, ಮಕ್ಕಳು ಕೊಲೆ ಮಾಡಿದ್ರು, ರೇಪ್ ಮಾಡಿದ್ರು, ದೊರಡ ಮಾಡಿದ್ರು ಕೂಡ ಅವ್ರಿಗೆ ಒಳ್ಳೇದಾಗ್ತಿರ್ತದೆ. ಮಕ್ಳು ಇಷ್ಟೆಲ್ಲ ಕೆಟ್ಟದ್ದು ಮಾಡ್ತಾ ಇದ್ದಾರೆ, ಇನ್ನೂ ಚೆನ್ನಾಗಿದ್ದಾರೆ, ಕಾರು ಸೈಟು ಮನೆ ಅಂತಂದರೆ ಅಪ್ಪ ಅಮ್ಮ ಮಾಡಿದ ಪುಣ್ಯದ ಫಲದಿಂದ ಮಕ್ಕಳು ಚೆನ್ನಾಗಿದ್ದಾರೆ. ಇದು ಒಂದು. ಅಪ್ಪ ಅಮ್ಮ ಏನೂ ಮಾಡ್ತಿಲ್ಲ, ಮಕ್ಕಳು ಸುಳ್ಳು ಹೇಳೋದು, ಆಣೆ ಹೇಳೋದು, ಕೊಲೆ ಮಾಡೋದು, ದರೋಡೆ ಮಾಡೋದು, ರೌಡಿಸಮ್ ಮಾಡೋದು ಮಾಡ್ತಿರ್ತಾರೆ ಮಕ್ಕಳು. ಈ ಎಫೆಕ್ಟು ಎಲ್ಲೋಗುತ್ತೆ ಅಂದರೆ ಅವ್ರು ಜನ್ಮ ಕೊಟ್ಟದಂಥ ತಂದೆ ತಾಯಿಗೆ ರಿವರ್ಸ್ ಆಗಿಬಿಡ್ತದೆ. ಆಗ ಕಣ್ಣು ಕಾಲು ಹೋಗುತ್ತೆ, ಇಲ್ಲ ಆಕ್ಸಿಡೆಂಟಾಗಿ ಅಪ್ಪ ಅಮ್ಮ ಸತ್ತೋಗ್ತಾರೆ. ಮಕ್ಕಳು ಮಾಡಿದ ಕೆಟ್ಟ ಕೆಲಸಕ್ಕೆ ಅಪ್ಪ ಅಮ್ಮನಿಗೆ ಪನಿಷ್ಮೆಂಟ್ ಆಗ್ತಾ ಇರ್ತದೆ. ಇಲ್ಲಿ ಅಪ್ಪ ಅಮ್ಮ ಮಾಡಿದ ಒಳ್ಳೆ ಪುಣ್ಯ ಫಲಕ್ಕೆ ಮಕ್ಕಳು ಏನೇ ತಪ್ಪು ಮಾಡಿದ್ರು ಒಳ್ಳೇದಾಗ್ತಿರ್ತದೆ. ಇದೊಂದು ತತ್ವ. ಇನ್ನೊಂದು ತತ್ವ, ಮಕ್ಕಳು ಎಷ್ಟೇ ಕೆಟ್ಟದ್ದು ಮಾಡಿದ್ರು ಅಪ್ಪ ಅಮ್ಮನಿಗೆ ಮಾನ ಮರ್ಯಾದೆ ಹೋಗುತ್ತೆ, ಅಪ್ಪನಿಗೆ ಅಮ್ಮನಿಗೆ ಎಲ್ಲ ತೊಂದರೆ ಆಗ್ತದೆ. ಅಂದರೆ ಅವ್ರು ಹುಟ್ಟು ಬೆಳೆದ ಮನೆಗೆ ತೊಂದರೆ ಆಗ್ತದೆ. ಇದನ್ನು ಯಾರೂ ಅರ್ಥ ಮಾಡ್ಕೊಳ್ಳಲ್ಲ. ಇದೇ ಭಗವಾನ್ ವಿಷ್ಣು ಗರುಡರಿಗೆ ಉಪದೇಶ ಮಾಡ್ತಾರೆ ಕರ್ಮಕಾಂಡದಲ್ಲಿ. ಸದಾ ಒಳ್ಳೇದು ಮಾಡ್ತಿರ್ಬೇಕಂತೆ. ಯಾವಾಗ ಜೀವ ಹೋಗುತ್ತೋ, ಯಾವಾಗ ಎಲ್ಲಿ ಹೋಗ್ತೀವೋ, ಏನಾಗ್ತದೋ ಗೊತ್ತಿಲ್ಲ. ಅದರಿಂದ ನೀವೆಷ್ಟು ಆಣೆ ಸುಳ್ಳು ಪ್ರಮಾಣ ಮಾಡ್ತಿರೋ ಅಷ್ಟೇ ನಿಮ್ಮ ವಂಶನ ಹಾಳು ಮಾಡುತ್ತೆ, ಅಷ್ಟೇ ನಿಮ್ಮನ್ನು ತಿಂದು ಸೇರಿಸ್ಬಿಡುತ್ತೆ ಎಲ್ಲ. ಅದರಿಂದ ಮಜಾ, ನಾನು ಆಣೆ ಇಟ್ಬಿಟ್ಟೆ. ಆ ನಮ್ಮನೆ ಆ ಹೆಂಗಸು ಖುಷಿ, ನಾನು ಆಣೆ ಇಟ್ಟೆ, ಎಲ್ಲರೂ ಒಪ್ಕೊಂಬಿಟ್ರು ನನಗೆ ಅಂತ. ಅದು ಅವ್ರಿಗಿನ್ನೂ ಗೊತ್ತಿಲ್ಲ ಮರ್ಮ. ಯಾರ್ಯಾರು ಅವಳ ಆಣೆ ಇಟ್ಟು ಕೇಳಿ ದರ್ಶನ ಮಾಡಿದಾರೋ, ಯಾರ್ಯಾರು ಅವಳ ಜೊತೆ ಇದ್ದರೋ, ಯಾರ್ಯಾರು ಅವಳ ಸವಾಸಲ್ಲಿದ್ದರೋ ಅವ್ರು ಯಾರಿಗೂ ಒಳ್ಳೇದಾಗಿಲ್ಲ. ಡೈವರ್ಸ್ ಆಗಿದೆ, ಸತ್ತೋಗಿದೆ, ಕೈಕಾಲು ಹೋಯ್ತು, ಏನೇನೋ ಆಗೋಯ್ತು. ಎಲ್ಲ ನನ್ನ ಹತ್ರ ಅಪಾಯಿಂಟ್ಮೆಂಟ್ ಬಂದು ಕೇಳ್ತಾರೆ ಹಿಂಗಾಗಿತ್ತು ಅಂತೇಳಿ. ನಾನು ಹೇಳಿದೆ, ನೀವು ಯಾರ ಹತ್ರ ಇದ್ರೋ ಆ ಯಮನ ಹತ್ರಕ್ಕೆ ಹೋಗಿ ಎಲ್ಲ ಅವರದ್ದೇ ಪರಿಹಾರ ಮಾಡ್ಕೊಳ್ಳಿ ಅಂತ ಕಳಿಸ್ಬಿಟ್ಟೆ. ನೋಡಿ, ಆ ಹೆಂಗಸು ಒಬ್ರಿಗೊಂದು ಒಳ್ಳೇದು ಕಲಿಸಿಲ್ಲ, ಸಮಾಜಕ್ಕೊಂದು ಒಳ್ಳೇದು ಮಾಡಿಲ್ಲ, ಒಬ್ರಿಗೊಂದು ದಾನ ಮಾಡಿಲ್ಲ, ಒಂದು ಒಳ್ಳೆಯ ಓದಿರೋದೊಳ್ಳೆ SLC. ಆದರೆ ಎಲ್ಲ ಕೆಟ್ಟ ಕ್ರಿಮಿನಲ್ ಮೈಂಡು, ಬರೀ ಆಣೆ ಹೇಳೋದು, ಸುಳ್ಳು ಹೇಳೋದು, ಜನಗಳೆಲ್ಲ ಕೆಟ್ಟು ಸೃಷ್ಟಿ ಮಾಡಿ ನನ್ನ ಮೇಲೆ ಶತ್ರು ಮಾಡೋದು, ನನ್ನ ಹತ್ರ ಇರೋರನ್ನೇ ನನ್ನ ಮೇಲೆ ಹಾಗೆ ಮಾಡೋ ಥರ ಸೃಷ್ಟಿ ಮಾಡೋದು. ಎಂಥ ಕೆಟ್ಟ ಹೆಂಗ್ಸು. ಒಳ್ಳೇದು ಮಾಡೋರಿಗೆ ದೇವರ ಆಶೀರ್ವಾದ ಮಾಡಲ್ಲ, ಇಂಥ ಕೆಟ್ಟು ಈ ಥರ ಮಾಡೋರಿಗೆಲ್ಲ ಭಗವಂತ ಒಳ್ಳೇದು ಮಾಡ್ತಾನ? ಅಲ್ಲಲ್ಲೇ ಪನಿಷ್ಮೆಂಟ್ ಮಾಡ್ತಾನೆ, ಅಲ್ಲಲ್ಲೇ ಪನಿಷ್ಮೆಂಟ್ ಮಾಡ್ತಾನೆ. ಇನ್ನೂ ಟೈಮ್ ಇದೆ, ಯಾರಿಗೂ ಗೊತ್ತು, ಕೈ ಹೋಗ್ಬೋದು, ಕಾಲೇ ಹೋಗ್ಬೋದು ಅವ್ರದ್ದು. ನನ್ನ ಹತ್ರ ಇರೋ ಹುಡುಗರನ್ನೆಲ್ಲ ಗುಂಪು ಕಟ್ಟಿಸಿ ನನ್ನ ಮೇಲೆ
ಪತ್ರ ಬರ್ಸೋದು, ನನ್ನ ಮೇಲೆ ಸ್ಟ್ರೈಕ್ ಮಾಡಿಸೋದು, ನನ್ನ ಮೇಲೆ ಗಲಾಟೆ ಮಾಡಿಸೋದೆಲ್ಲ ಮಾಡಿಬಿಟ್ಟು ಒಂದು ಹೆಂಗಸು ನೋಡಿ, 10ನೇ ಕ್ಲಾಸ್ ಓದಿರೋ ಹೆಂಗಸು ನನ್ನ ಮೇಲೆ ಎಲ್ಲ ವೈರತ್ವ, ನನ್ನ ಮೇಲೆ ಎಲ್ಲ ನನ್ನ ಬಂದವ್ರೆಲ್ಲ ನನ್ನ ಮೇಲೆ ಕೆಟ್ಟದಂತು. ಯಾರ್ಯಾರು ಅವ್ರ ಮಾತು ಕೇಳಿದವರು ಅವರೆಲ್ಲರೂ ಸರ್ವನಾಶ ಆಗ್ತಾ ಇದ್ದಾರೆ ಇವಾಗ. ಯಾಕೆಂದರೆ ಆ ಎಮ್ಮನಲ್ಲಿ ಯಾವ ದೈವಶಕ್ತಿ ಇಲ್ಲ, ಯಾವ ಜಪ ತಪ್ಪ ಇಲ್ಲ, ಬರೀ ಆಣೆ ಹೇಳೋದು, ಸುಳ್ಳು ಹೇಳೋದು, ಅಪಪ್ರಚಾರ ಮಾಡೋದು, ಬರೀ ನೆಗೆಟಿವ್ ಎನರ್ಜಿ. ಆ ನೆಗೆಟಿವ್ ಎನರ್ಜಿಲಿ ಆಕೆಯಿಂದ ಒಂದು ಒಳ್ಳೆ ಜನಗಳಿಗೆ ಒಳ್ಳೆ ಮಾತಿಲ್ಲ, ಒಂದು ಮಂತ್ರ ಇಲ್ಲ, ಒಂದು ಆಚಾರ ಇಲ್ಲ, ಒಂದು ಒಳ್ಳೇದು ಮಾಡಿಲ್ಲ, ಒಂದು 4 ಜನಕ್ಕೆ ಉಪಕಾರ ಮಾಡಿಲ್ಲ, ಒಂದು ಅನ್ನದಾನ ಇಲ್ಲ, ಯಾವುದೂ ಇಲ್ಲ, ಬರೀ ಕೆಟ್ಟದ್ದು. ಆಕೆ ಮುಖದಷ್ಟು ಜಸ್ಟ್ ಯಾರ ನೋಡಿದ್ರು ಸಾಕು ಅಷ್ಟು ಕ್ರೂರವಾಗಿ ತೊಂದರೆ ಆಗಿಬಿಡುತ್ತೆ. ಅಂದರೆ ಮೈಪೂರ್ತಿ ನರನಾಡಿಲೆಲ್ಲ ಆಣೆ, ಸುಳ್ಳು, ಮೋಸ. ಅದರಿಂದ ಆಣೆ, ಸುಳ್ಳು, ಮೋಸ ಇವೆಲ್ಲ ಬಿಟ್ಬಿಟ್ಟು ಇರೋಷ್ಟು ದಿವಸ ಚೆನ್ನಾಗಿರಬೇಕು ಅನ್ನೋದಾಗಿದ್ದರೆ ಅಲ್ಲ, ನೀವು ಯಾರ್ಯಾರು ತಪ್ಪು ಮಾಡಿದೋ ನೀವು ಅವ್ರಿಗೆ ಕ್ಷಮೆ ಕೇಳೋರಿಗೂ ಇದು ಪರಿಹಾರ ಆಗೋದಿಲ್ಲ. ಇದಕ್ಕೆ ಮಂತ್ರ ತಂತ್ರನಿಲ್ಲ. ಯಾಕೆಂದರೆ ದೇವ್ರ ಮೇಲೆ ಆಣೆ ಇಟ್ಟಿರೋದು ಭಾಳ ಒಳ್ಳೆಯದಲ್ಲ. ಮಕ್ಳ ಮೇಲೆ ಆಣೆ ಇಟ್ಟರೆ ಮಕ್ಕಳ ಆಯುಸ್ ಕಮ್ಮಿ ಆಗುತ್ತೆ, ಮಕ್ಳು ಏಳಿಗೆ ಆಗಲ್ಲ, ಮಕ್ಕಳು ಸುಖ ಹಾಳಾಗ್ಬಿಡ್ತದೆ. ಮಕ್ಳ ಮೇಲೆ ಆಣೆ ಇಡೋದು, ದೇವ್ರ ಮೇಲೆ ಆಣೆ ಇಡೋದು, ಯಾವ್ಯಾವ ವಸ್ತು ಮೇಲೆ ಆಣೆ ಇಟ್ಟು ಆ ವಸ್ತುಗಳೇ ಅವರೇ ನಿಮ್ಗೆ ಶತ್ರು ಆಗ್ತಾ ಬರ್ತದೆ. ಅವರಿಂದಲೇ ನಿಮ್ಗೆ ಮರಣ, ಅವರಿಂದಲೇ ಕಾಟ, ಅವರಿಂದಲೇ ದೊಡ್ಡ ಪೀಡೆ. ಅದರಿಂದ ಇದಕ್ಕೆ ನೀವು ಯಾರ್ಯಾರು ಏನು ಕೇಳಿದ್ರೋ ಅವ್ರ ಹತ್ರ ಕ್ಷಮೆ ಕೇಳಿ ಅವರಿಂದ ಆಶೀರ್ವಾದ ಪಡೆದು ಅವ್ರು ಭಿಕ್ಷೆ ಪಡೆದಾಗಲಿ ಆಣೆ ಋಣ ಪ್ರಮಾಣ ಮಾಡಿದ ಋಣ ನಿವಾರಣೆ ಇಲ್ಲದರೆ ವಂಶ ಪೂರ್ತಿ ನರಳುತ್ತಾರೆ. ಅದರಿಂದ ಆಣೆ ಇಡಬೇಡಿ, ಸುಳ್ಳು ಹೇಳ್ಬೇಡಿ, ಸುಳ್ಳು ಪ್ರಮಾಣ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ನಮ್ಮ ಹಳೆ ಸಂಚಿಕೆ ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್ ಮತ್ತು ಲಿಂಕ್ಡ್ಇನ್ನಲ್ಲಿ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಯಾರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕೋ ಅವರು www.lakshmisrinivas.in ಅಂತೇಳಿ ಲಾಗಿನ್ ಆಗಿ ನೀವೇ ಡೇ ಟು ಟೈಮ್ಗೆ ಬುಕ್ ಮಾಡ್ಕೊಳ್ಳಿ. ಯಾರು ಪ್ರಶ್ನೆ ಕೇಳಬೇಕು ಅವರೇ ಸ್ವತಃ ಬಂದರೆ ಒಳ್ಳೆಯದು. ಬರಬೇಕಾದ್ರೆ ನಿಮ್ಮ ಜಾತಕ ಇದ್ರೆ ತೊಗೊಂಡು ಬನ್ನಿ. ಆಮೇಲೆ ಈ ಕ್ಯಾನ್ಸರು, ಪಿಟ್ಸು ಮತ್ತು ಲಕ್ವಾ ಈ ಥರದ್ದೆಲ್ಲ ದೋಷಗಳಿರ್ತದೆ. ಅಂಥವರು ನಿಮಗೆ ಸಂಬಂಧಪಟ್ಟಂಥ ಮೆಡಿಕಲ್ ರಿಪೋರ್ಟ್ ತೊಗೊಂಬಂದರೆ ಅದು ನೋಡಿ ನಾವು ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಪರಿಹಾರ ತಿಳಿಸ್ತೀವಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.